ಲೈಬ್ರರಿಗೆ ಹೋಗ್ಬೇಕು ಅಂತ ಅನ್ಕಂತೀವಿ ಅಷ್ಟೇ. ಅವ್ರು ಬೈದಾಗ, ಟೀಚರ್ಸ್ ಬೈದಾಗ ಹೋಗಲ್ಲ ಯಾರು ಹೋಗಲ್ಲ ಅಷ್ಟೇ. ಧರ್ಮೋ ರಕ್ಷಿತ ಅಂತ ಹೇಳಿದ್ರು. ಧರ್ಮನ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ. ಹಾಯ್ ಹಲೋ ನಮಸ್ತೆ ಎಲ್ರು, ಹೇಗಿದ್ದೀರಾ ಎಲ್ಲ ನನ್ನ ಕನ್ನಡಿಗರಿಗೆ? ಈ ನಿಮ್ಮ ಕನ್ನಡತಿ ಕಡೆ ಇದೆ ನಮಸ್ತೆ. ಇದು ನಿಮ್ಮ ಜೀವಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿಮ್ಮ ನೆಚ್ಚಿನ ಜೀವಿತ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಕಾಲೇಜ್ಗೆ ಹೋಗುವ. ಇವತ್ತು ಕಾಲೇಜ್ ಡೇ. ಡೈಲಿ ಇರುತ್ತೆ ಕಾಲೇಜ್, ಡೈಲಿ ಕಾಲೇಜ್ಗೆ ಹೋಗಲೇಬೇಕು. ಫಂಕ್ಷನ್ಸ್ ಇರುತ್ತೆ, ನಾವು ಹೋಗಲ್ಲ ಅಷ್ಟೇ. ಬಟ್ ಕಾಲೇಜಿಗೆ ಹೋಗೋಣ ಬನ್ನಿ. ಇವತ್ತು ಏನೇನು ಕಿತಾಪತಿ ಮಾಡ್ತೀನಿ ಕಾಲೇಜಲ್ಲಿ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನಾವೀಗ ಹೇಳೋ ಥರ ತೋರಿಸೋ ಥರ ಇರಲ್ಲ. ಚೆನ್ನಾಗೇ ಓದ್ತಿರ್ತೀವಿ, ಆದರೂ ಓದಲ್ವೇನೋ ಅನ್ನೋ ಥರ ತೋರಿಸ್ತೀವಿ ಅಷ್ಟೇ. ನೋಡುವ. ನೆನ್ನೆ ಅಂದರೆ ಇವತ್ತಿಗೆ ಸೆಮ್ ಎಕ್ಸಾಮ್ದು ವ್ಯಾಲ್ಯೂಯೇಷನ್ ಮುಗ್ದಿದೆ ಅಂತೆ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡಿ ನನ್ನ ರಿಸಲ್ಟ್ ನಿಮಗೆ ತಿಳಿಸ್ತೇನೆ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಬಿಟ್ಟು ಮಜ್ಜಿಗೆ ಸಾರು ಮಾಡಿತ್ತು ನಮ್ಮ ಅಜ್ಜಿ. ಮಜ್ಜಿಗೆ ಸಾಂಬಾರು ಮತ್ತು ಅನ್ನ ಊಟ ಮಾಡಿದೆ. ಬಾಕ್ಸಿಗೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ವೆರೈಟಿ ಫ್ರೂಟ್ಸು. ಆ್ಯಂಡ್ ದೆನ್ ಲಾಡಿತ್ತು, ಲಾಡು ತೊಗೊಂಬಂದಿತ್ತು ನಮ್ಮ ಅಜ್ಜಿ. ಸೊ ಲಾಡು ಮತ್ತು ನಮ್ಮಮ್ಮ ರವೆ ಉಂಡೆ ಮಾಡಿ ಕಳಿಸಿತ್ತು. ರವೆ ಉಂಡೆ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಅಜ್ಜಿ ಮಾಡಿರೋ ಮಜ್ಜಿಗೆ ಸಾಂಬಾರ್ದು ರೆಸಿಪಿನ ಶೂಟ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನೋಡಿಬಿಟ್ಟು. ಅಂದರೆ ಮದುವೆ ಸರ್ ಎಲ್ಲರೂ ಮಾಡೋಕ್ಕೆ ಬರುತ್ತೆ ಗೊತ್ತು, ಬಟ್ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡಿದ್ದೆ. ಸೊ ಅದಕ್ಕೆ ಹಾಕಿದೆ. ನೋಡಿ ನಿಮ್ಮನೇಲೂ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಆದರೆ, ನಾನು ಇಲ್ಲೇ ಓದಿದ್ದು SSLC PUC ಫಸ್ಟ್ PUC ಸೆಕೆಂಡ್ PUCನೂ ಇಲ್ಲೇ ಓದಿದ್ದು ನಾನು. ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಅಂದರೆ 6th ಅಲ್ಲಿ ನಮ್ಮೂರಲ್ಲಿ ಬಿಟ್ಬಿಟ್ಟು 7th ಇದ್ದ 9thವರೆಗೂ ಹಾಸ್ಟೆಲಲ್ಲಿದ್ದೆ. ಹಾಸ್ಟೆಲಲ್ಲಿ ಇದ್ಬಿಟ್ಟಾಗ ಏನಾಯಿತು, ಲಾಕ್ಡೌನ್ ಆಯಿತು. 8th ಲಾಕ್ಡೌನ್ ಲಾಸ್ಟ್ ಆಯಿತು. ಲಾಕ್ಡೌನ್ ಮುಗಿಸ್ಕೊಂಡು ನೆಕ್ಸ್ಟ್ ನನಗೆ ಹಾಸ್ಟೆಲ್ಗೆ ಹೋಗ್ಬೇಕಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಇಲ್ಲೇ SSLCಗೆ ಜಾಯ್ನ್ ಆಗಿದೆ. SSLCಲಿ ಒಳ್ಳೆ ಮಾರ್ಕ್ಸು ಬಂತು. ಆ್ಯಂಡ್ ದೆನ್ PUCಗೂ ಬಂದೆ. ಕಾಮರ್ಸ್ ತೊಗೊಂಡು ಇಲ್ಲೇ PUCಲಿ ಸೇರಿಕೊಂಡೆ ಗೌರ್ಮೆಂಟ್ ಕಾಲೇಜಲ್ಲಿ. ಕಾಮರ್ಸ್ ತೊಗೊಂಡು ಈಗ ಆರ್ಟ್ಸ್ ಮಾಡ್ತಿದ್ದೀನಿ ನೋಡಿ, BA ಮಾಡ್ತಿದ್ದೀನಿ. ತುಂಬ ಗ್ರೇಟ್ ಅಲ್ಲ ನಾನು? ಅದೇ ತೊಗೊಂಡೆ. PUC ಸೆಕೆಂಡ್ PUC ಎಕ್ಸಾಮು ತುಂಬ ಹೆಲ್ತ್ ಇಶ್ಯೂ ಇತ್ತು ನನಗೆ. ನಾನು ಎಕ್ಸಾಮೇ ಬರೆಯಲ್ಲ ಅಂತ ಅಂದ್ಕೊಂಡೋಳು. ಅಷ್ಟು ಸಬ್ಜೆಕ್ಟ್ ಪಾಸ್ ಆಗಿದ್ದಾವೆ. ಆ್ಯಂಡ್ ದೆನ್ ನಮ್ಮ ಕಾಲೇಜಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನಂದೇ ಅಂತ ನನಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ. ತುಂಬ ಶಾಕ್ಡ್. ಆ್ಯಂಡ್ ತುಂಬ ಖುಷಿ ಆಯಿತು. ನನ್ನದೇ ಜಾಸ್ತಿ ಮಾರ್ಕ್ಸು. ನಾನು ಬರೆಯಲ್ಲ ಅಂದೋಳೆ, ಬರೆದಿದ್ದೀನಿ. ಮತ್ತು ಪಾಸ್ ಆಗಲ್ಲ, 1-2 ಬಿಟ್ಟು 4 ಫೇಲ್ ಆಗ್ತವೆ ಅಂತ ಅಂದ್ಕೊಂಡಿದ್ದೆ. ಬಟ್ 4 ಅಲ್ಲ 6 ಪಾಸ್ ಆಯಿತು. ಹೈಯೆಸ್ಟ್ ಮಾರ್ಕ್ಸ್ ನಂದೇ ಬಂತು. ಆದರೆ ನನ್ನ ಫ್ರೆಂಡ್ ಒಬ್ಬ ಮತ್ತೆ ಸಪ್ಲಿಮೆಂಟ್ರಿ ಕಟ್ಟಿ ಬರ್ದ, ನನಗಿಂತ 4 ಮಾರ್ಕ್ಸ್ ಜಾಸ್ತಿ ಬಂತು ಅಷ್ಟೇ ಅವನಿಗೆ. ಆ್ಯಂಡ್ ದೆನ್ ಖುಷಿ ಇದೆ, ನಾನು ಸ್ಯಾಟಿಸ್ಫೈಡ್ ಇದ್ದೀನಿ. ನನಗೆ ಸ್ಯಾಟಿಸ್ಫೈಡ್ ಆದರೆ ಸಾಕು, ಬೇರೆಯವ್ರ ಕಣ್ಣಿಗಲ್ಲ. ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ಏನಕ್ಕೆ ಬರುತ್ತೆ ಹೇಳಿ? ಜಸ್ಟ್ ಅದೇನೋ ಸ್ಕಾಲರ್ಶಿಪ್ಸ್ ಅಪ್ಲೈ ಮಾಡೋದಕ್ಕೆ, DL ಮಾಡಿಸೋದಕ್ಕೆ, ಇಂಥದಕ್ಕಷ್ಟೇ. ಲೈಫಲ್ಲಿ ಅಚೀವ್ ಮಾಡಿದರೆ ಮಾತ್ರ ಮಾರ್ಕ್ಸ್ ಕಾರ್ಡ್ಗೂ ಬೆಲೆ ಇರುತ್ತೆ ಅನ್ನೋದು ನಂದು ಒಂದೇನೋ. ಇನ್ನೂ 20 ನಿಮಿಷ ಇದೆ ಬಸ್ ಬರಲಿಕ್ಕೆ. ಹೋಗುವ. ಇವತ್ತೇ ನೋಡಿ, ನಾನು ಗಡಿಬಿಡಿ ಮಾಡ್ಕೊಳ್ಳಿಲ್ದಂಗೆ ಹಾಫ್ ಆನ್ ಅವರ್ ಮುಂಚೆನೇ ಹೊರಟ್ಬಿಟ್ಟು ಆರಾಮಾಗಿ ಕೂತಿರೋದು. ತುಂಬ ಗಡಿಬಿಡಿಲಿ ಸುಮ್ಮನೆ ಅಂದರೆ ಕೆಲಸ ಮಾಡೋ ಟೈಮಲ್ಲಿ ಆರಾಮಾಗಿ ಕೂತಿರ್ತಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಅರ್ಜೆಂಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ ಊಟ ಮಾಡಲಿದ್ದಂಗೆ. ಇವತ್ತು ಹೊಟ್ಟೆ ತುಂಬ ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ಫ್ರೀ ಆಗಿದ್ದೀನಿ. ಸೊ ಅದಕ್ಕೆ ನಿಮ್ಮ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ. ಆಮೇಲೆ ಒಂದಿನ ಹೋಗುವ, ಸ್ಕೂಲ್ ಆ್ಯಂಡ್ ಕಾಲೇಜ್ಗೂ ಹೋಗಿ ಬರೋಣ, ಓಕೆನಾ? ಅದನ್ನು ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯ ಟೈಮ್ ಇಲ್ಲ, ಕಾಲೇಜ್ ರಜಾ ಮಾಡ್ಕೊಂಡು ಅಲ್ಲಿಗೆ ಹೋಗೋದಕ್ಕೆ. ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಅಂದರೆ SSLC ಸ್ಕೂಲಲ್ಲಿ ಇಲ್ಲಿ ನನಗೆ ತುಂಬ ಫೇವ್ರೆಟ್ ಸರ್ ಅಂದರೆ ML ಸರ್. ಅವ್ರನ್ನ ಮಂಜುನಾಥ್ ಸರ್ ಅವರು, ನಾವು ML ಸರ್ ಅಂತ ಕರಿತೀವಿ. ತುಂಬ ಫೇವ್ರೇಟ್. ಅವ್ರಿಗಾದರೂ ಅಷ್ಟೇ ನಾನು ತುಂಬ ಫೇವ್ರೇಟು. ಅವ್ರು ನನಗೆ ಈಗ ಹುಡುಗಿರೆಲ್ಲ
ಹೋಗ್ತಿದ್ರು ಅಂಗಡಿಗೆ. ಅವಾಗ ನನ್ನ ಹತ್ರ ದುಡ್ಡು ಇರ್ತಿದ್ದಿಲ್ಲ ಅಂದರೆ ನಾನು ಹೋಗ್ತಿದ್ದಿಲ್ಲ. ಯಾಕೆ ಹೋಗಿಲ್ಲ ಅಂದರೆ ಸರ್ ದುಡ್ಡಿಲ್ಲ ಸರ್ ಅಂತ ಅಂದಾಗ ಅವ್ರು ನನಗೆ ಎಷ್ಟೋ ಸಲ ಪಾಕೆಟ್ ಮನಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಎಂಥ ಸಿಚುಯೇಷನ್ ಬಂದರೂ ನನಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ನಾನು ಸರ್ ಹತ್ರ ಕೇಳ್ತೀನಿ, ಏನು ಸರ್ ಹಿಂಗಿದೆ, ಏನು ಮಾಡಬೇಕು. ನೆಕ್ಸ್ಟ್ ನಾನು AVK ಕಾಲೇಜಿಗೆ ಸೇರಿ BA ಮಾಡಲಿಕ್ಕೂ ಅವರೇ ಹೇಳಿದ್ದು, BA ಮಾಡು, B.Ed ಮಾಡ್ಕೊ ಆಮೇಲೆ ಅಂತ ಹೇಳಿದ್ದು ಅವರೇನೆ. ಸೊ ಅವ್ರು ಹೇಳಿದ್ದಕ್ಕೆ ಅದೊಂದೇ ರೀಸನಿಗೆ ನಾನು ಸೇರಿಕೊಂಡಿದ್ದು. ಆ್ಯಂಡ್ ದೆನ್ ಅವರೊಂಥರ ನನಗೆ ಗೊತ್ತಿಲ್ಲ, ಸೆಕೆಂಡ್ ಫಾದರ್ ಥರ ಫೀಲ್ ಆಗ್ತಾರೆ. ಅವರಂದ್ರೆ ನನಗೆ ತುಂಬ ಫೇವ್ರೇಟ್. ಅವ್ರ ಫೋನಲ್ಲಿ ಆಲ್ಮೋಸ್ಟ್ ನನ್ನ ಫೋಟೋಸೇ ಜಾಸ್ತಿ ಇದ್ದಾವೆ ಅವ್ರ ಜೊತೆ. ಅವ್ರ ಜೊತೆ ತುಂಬ ಫೋಟೋ ತೆಗೆಸ್ಕೊತಿದ್ದು ನಾನು. ಸೊ ಅವ್ರ ಫೋಟೋಸ್ ಅಂದರೆ ನನ್ನ ಹತ್ರನೂ ತುಂಬ ಇದ್ದಾವೆ. ತುಂಬ ಖುಷಿಯಾಗುತ್ತೆ. ಪ್ರತಿ ಸಲ ಕಾಲೇಜ್ ಅವ್ರ ಕಾಲೇಜಿಗೆ ಜಾಸ್ತಿ ಹೋಗಿಲ್ಲ, ಸ್ಕೂಲಿಗೆ ಹೋದಾಗ ಅವ್ರಿಗೋಸ್ಕರನೇ ಹೋಗ್ತೀನಿ. ಅವ್ರಿಲ್ಲ ಅಂದರೆ ನಾನು ಗೇಟ್ ಒಳಗೂ ಹೋಗಲ್ಲ. ಅವ್ರು ಬಂದರು ಅಂದರೆ ಮಾತ್ರ ನಾನು ಸ್ಕೂಲಿಗೆ ಹೋಗೋದು. ತುಂಬ ಅಂದರೆ ಪ್ರತಿ ಸಲ ಹೋದಾಗಲೂ ಫೋಟೋ ತೆಗೆಸ್ಕೊಂಬರ್ತೀನಿ, ಅಷ್ಟಿಷ್ಟ ನನಗೆ. ಅವ್ರು ಕೊಟ್ಟಿರೋ ಅಮೌಂಟ್ ಈಗಲೂ ನನ್ನ ಹತ್ರ ಹಾಗೇ ಇದೆ. ಆ್ಯಂಡ್ ಅವ್ರದ್ದು ಅಂದರೆ ಅವ್ರ ಮೆಮೊರೀಸ್, ಅವರು ಚಾಕ್ಲೇಟ್ ನ್ಯೂ ಇಯರ್ ಡೇ ಒಂದಿನ ಚಾಕ್ಲೇಟ್ ಕೊಟ್ಟಿದ್ದರು. ಆ ಚಾಕ್ಲೇಟ್ಸ್ ಆಗಿರ್ಬೋದು, ಪ್ರತಿ ಸಲ ನಾನು ಹೋದಾಗಲೂ ಅವ್ರ ಜೊತೆ ಫೋಟೋಸ್ ತೊಗೊಂಬರ್ತೀನಿ. ತುಂಬ ಫೋಟೋಸ್ ಇದೆ ಅವ್ರದ್ದು ನನ್ನ ಜೊತೆ. ಆ್ಯಂಡ್ ಅವ್ರ ಫೋನಲ್ಲಿ ಅವರು ಅಂದರೆ ಅವ್ರ ಮಕ್ಕಳಿದ್ದಾರೆ, ನನಗೆ ತಂಗಿ ತಮ್ಮ ಆಗಬೇಕು ಅವರು. ಅವ್ರಿಗಿಂತ ಜಾಸ್ತಿ ನನ್ನದೇ ಫೋಟೋ ಇದೆ ಅಂತಲೂ ಹೇಳಿದರೆ ತಪ್ಪಾಗಲ್ಲ. ಅಷ್ಟು ಒಂಥರ ತುಂಬ ನಮ್ಮ ಸರ್ ನನ್ನ ಮೇಲೆ ಅಷ್ಟು ಕೇರ್ ಮಾಡ್ತಾರೆ. ನನಗಾದರೂ ಅಷ್ಟೇ ಅವ್ರು ತುಂಬ ಅಂದರೆ ತುಂಬ ಇಷ್ಟ. ಗೊತ್ತಿಲ್ಲ ನನಗೆ ಅವರೊಬ್ಬರ ಮೇಲೆ ಮಾತ್ರ ಅದೊಂದೇನೋ ತುಂಬ ಪ್ರೀತಿ. ಆ್ಯಂಡ್ ಈಗಲಾದರೂ ಅಷ್ಟೇ ನಾನು ಸ್ಕೂಲಿಗೆ ಹೋದರೆ ಯಾರನ್ನೂ ಮಾತಾಡ್ಸಲ್ಲ, ಅವ್ರನ್ನ ಬಿಟ್ಬಿಟ್ಟು ಮಾತಾಡಿಸ್ತೀನಿ. ಏನು ಜಸ್ಟ್ ಮಾತಾಡಿಸ್ಬೇಕಲ್ಲ ಅಂತ ಅಷ್ಟೇ ಕೆಲವ್ರನ್ನ. ಇನ್ನು ಕೆಲವ್ರನ್ನಂತೂ ಮುಖ ಎತ್ತು ನೋಡೋದಿಲ್ಲ ನಾನು ಸ್ಕೂಲಲ್ಲಿ. ಆ್ಯಂಡ್ ಕಾಲೇಜ್ಗೆ ಹೋಗ್ತೀನಿ ಕೆಲವೊಮ್ಮೆ ಮಾತ್ರ, ಜಾಸ್ತಿ ಹೋಗಿಲ್ಲ. ಬಿಕಾಸ್ ಟೈಮ್ ಆಗಿಬಿಟ್ಟಿರುತ್ತೆ ಒಂದು, ಇಲ್ಲ ಅಂದರೆ ಮೂಡಿರಲ್ಲ ಹೋಗೋದಕ್ಕೆ. ಸ್ಕೂಲಿಗೆ ಮಾತ್ರ ಕಂಪಲ್ಸರಿ ಹೋಗ್ತೀನಿ, ಅದು ಸರ್ ಇದ್ದರೆ ಮಾತ್ರ ಫಸ್ಟು ಹೋಗ್ತೀನಿ. ಸರ್ ಬೈಕ್ ಇದೆ ಇಲ್ಲ ಕಾರ್ ಇದೆ ಅಂತ ನೋಡ್ತೀನಿ, ಇತ್ತು ಅಂದರೆ ಒಳಗೆ ಹೋಗ್ತೀನಿ, ಇಲ್ಲಾಂದರೆ ಹೋಗೋದೇ ಇಲ್ಲ ಅಷ್ಟೇ. ಟೈಮ್ ಆಯಿತು, ನಮ್ಮ ಅಜ್ಜಿಗೆ ಬಾಯ್ ಹೇಳಿ ಹೋಗುವ. ಬಸ್ ಸ್ಟ್ಯಾಂಡಿಗೆ ಹೋದರೆ ಬಸ್ಸು ಬರುತ್ತೆ, ಹೋಗೋಣ. ಅಮ್ಮ ಬಾಯ್. ನಾನು ನಮ್ಮ ಅಜ್ಜಿಗೆ ಅಮ್ಮ ಅಂತ ಕರಿತೀನಿ, ಅದು ನಮ್ಮ ಅಮ್ಮಮ್ಮ, ನಾನು ಅಮ್ಮ ಅಂತ ಕರಿತೀನಿ. ಸೊ ಬಾಯ್ ಹೇಳಿಬಿಟ್ಟು ಹೋಗುವ ಬನ್ನಿ. ನಾವೇರಿದ್ದ ಕಾಯ್ತಾ ಇದ್ದೀನಿ, ಸಖತ್ತು ಬೇಜಾರಾಗ್ಬಿಟ್ಟೈತೆ. ಒಬ್ಬಳೆ ಕ್ಲಾಸ್ ತಗೊಳ್ಳೋ ತನಕ ತಗೊಂಡ್ಮೇಲೆ ಕ್ಲಾಸ್ ತಗೊಂಡ್ರೆ ನಿದ್ದೆ ಬರುತ್ತೆ, ಇಲ್ಲ ಅಂದರೆ ಇಲ್ಲಿ ಕೂತ್ಕೊಂಡು ಬೇಜಾರಾಗ್ತದೆ. ಏನು ಮಾಡೋಣ ಬನ್ನಿ. ರವೆ ಉಂಡೋದಿನ ನಮ್ಮಮ್ಮ ಮಾಡಿದ್ದು. AVK ಗ್ರೌಂಡ್ ನೋಡಿ ಹೇಗಿದೆ. ಕ್ಲಾಸ್ ಹೋಗುವ ಬನ್ನಿ. ಏನು ಮಾಡೋಕ್ಕಾಗಲ್ಲ. ಇವಾಗ ಕ್ಲಾಸಿಗೆ ಬಂದು ಕೂತಿದ್ದೀವಿ, ಏನೂ ಮಾಡ್ತಿಲ್ಲ. ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಆಯಾದ್ರೂ ಮಾಡ್ರೆ ಇನ್ನೊಂದು ಕ್ಲಾಸ್ ಮಾಡ್ಬೋದಿತ್ತು, ಆದರೆ ಯಾರೂ ಮಾಡಲಿಲ್ಲ. ಸುಮ್ಮನೆ ಹೋಗೋದಷ್ಟೇ ಮನೆಗೆ, ಏನಿಲ್ಲ ಜೀವನದಲ್ಲಿ. ಲೈಬ್ರರಿಗೆ ಹೋಗ್ಬೇಕು ಅಂತ ಅನ್ಕೊಂತೀವಿ ಅಷ್ಟೇ. ಅವ್ರು ಬೈದಾಗ, ಟೀಚರ್ಸ್ ಬೈದಾಗ ಹೋಗಲ್ಲ, ಯಾರು ಹೋಗಲ್ಲ ಅಷ್ಟೇ. ಮತ್ತೆ ನಮ್ಮ ನಡೆ KSRTC ಬಸ್ ಸ್ಟ್ಯಾಂಡ್ ಕಡೆ 4:45 ನಮ್ಮೂರು ಬಸ್ಸು, ಸಾರಿ 5:45 ನಮ್ಮೂರು ಬಸ್ಸು. 4:45 ಆಗೈತಿ. ಇನ್ನು 1 ಅವರ್ ಕಾಯಬೇಕು. ಅಲ್ಲಿದ್ದ ಹತ್ಲಂಗೆ ಮತ್ತೆ 3/4 ಗಂಟೆ, 6:30 ಆಗುತ್ತೆ ನಾನು ಮನೆಗೆ ಹೋಗೋ ಅಷ್ಟರಲ್ಲಿ. ನೋಡಿ ಸಖತ್ ಬೇಜಾರು. ಇವತ್ತು ಕ್ಲಾಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಇವತ್ತು. ಆ್ಯಂಡ್ ಅಟೆಂಡೆನ್ಸ್ ತುಂಬಾ ಬಂತು. ಫಸ್ಟ್ ಡೇಯಿಂದನೂ ಕೊಟ್ಬಿಟ್ರು ಅಟೆಂಡೆನ್ಸ್ ಇವತ್ತು. ಬಸ್ ಸ್ಟ್ಯಾಂಡಲ್ಲಿ ಕಾದು ಸಾಕಾಗಿ ಹೋಯ್ತು. ಏನು ಮಾಡೋದು, ಇವತ್ತು ಯಾರೂ ಇಲ್ಲ. ಟೈಮ್ ಪಾಸ್ ಮಾಡೋಣ ಅಂದರೂ ಯಾರೂ ಸಿಗಲಿಲ್ಲ.
ಏನು ಮಾಡೋದು, ಒಬ್ಬಳೇ ಕೂತಿದ್ದೀನಿ. ಸಖತ್ ಇರಿಟೇಷನ್, ಸಿಟ್ಟು ಬರ್ತೈತೆ ನನಗೆ ಗೊತ್ತಿರೋರು ಯಾರೂ ಇಲ್ಲ ಮಾತಾಡ್ಸೋಣ ಅಂದರೆ. ಗೊತ್ತಿದ್ದರೂ ಕೆಲವ್ರನ್ನ ನಾನು ಮಾತಾಡ್ಸಲ್ಲ, ಏನು ಮಾಡೋಕ್ಕಾಗಲ್ಲ. ಕಾದು ಕಾದು ನನಗೆ ಸುಸ್ತಾಯ್ತು. ಹೊತ್ತು ಬಸ್ಸೇ ಬರಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿದ್ದರೆ ಇಷ್ಟೆಲ್ಲ ಕೆಲಸ, ಹೋಗೋರು ಬರೋರು ನೋಡೋದು ನೋಡಿ ನೋಡಿ ಅರ್ಧ ಒಂದು ಸಾಕೋಗ್ಬಿಡುತ್ತೆ. ಯಾಕೆ ನೋಡ್ತೀಯ ಅಂತ ಕೇಳ್ಬೋದು, ಬಟ್ ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗುತ್ತೆ ಇಲ್ಲಿ ಕೂತು. ಸಾಕಾಯ್ತಪ್ಪ, ಬಸ್ ಕಾಯೋದು ಬೇಡ, ಏನು ಬೇಡ. ಚಾಕ್ಲೇಟ್ ತಿಂತೀನಿ, ಬಂದಿದ್ದೀನಿ. ಏನಾದರೂ ಮಾಡಬೇಕಲ್ಲ ಟೈಮ್ ಪಾಸ್. ಚೆನ್ನಾಗಿತ್ತು. ಫೈನಲಿ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ ನೋಡಿ. ಸ್ವಲ್ಪ ವರ್ಕ್ ಇದೆ, ವರ್ಕ್ ಮಾಡಿ ಆ್ಯಂಡ್ ಓದ್ಕೋಬೇಕು. ಸ್ವಲ್ಪ ಓದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಆದರೆ, ನಮ್ಮ ಸರ್ ಇವತ್ತು ಪಾಠ ಮಾಡಬೇಕಾದ್ರೆ ಹೇಳ್ತಿದ್ರು, ನಿಮ್ಮ ಜಾತಿ ಮೇಲೆ ನಿಮಗೆ ಗೌರವ ಇರಲಿ, ಪ್ರೀತಿ ಇರಲಿ, ಅಭಿಮಾನ ಇರಲಿ, ಆದರೆ ಅನ್ಯ ಜಾತಿ ಮೇಲೆ, ಅನ್ಯ ಧರ್ಮಗಳ ಮೇಲೆ ನಿಮಗೆ ಗೌರವ ಇರಬೇಕು ಅಂತ ಹೇಳಿಬಿಟ್ಟು, ಇದು ಅನ್ವಯಿಸೋರಿಗೆ ಅನ್ವಯಿಸುತ್ತೆ ಈಗ ಅಂದ್ಕೊಂಡಿದ್ದೀನಿ. ಆಮೇಲೆ ಅದೇ ಧರ್ಮೋ ರಕ್ಷಿತಃ ಅಂತ ಹೇಳಿದರು. ಧರ್ಮನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ. ಇವತ್ತಿನ ಕಾಲೇಜ್ ಡೇ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮಧ್ಯಾಹ್ನದಿಂದ ಕಾಲೇಜ್ ಆದ್ರೂ ತುಂಬ ಚೆನ್ನಾಗಿತ್ತು, ಕ್ಲಾಸಸ್ ಎಲ್ಲ ತುಂಬ ಖುಷಿಯಾಯಿತು. ಇವತ್ತೇನು ತುಂಬ 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 ಖುಷಿಯಾಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನದೇ ಪ್ರೊಫೈಲ್ ಅಂತ ಗೊತ್ತಿದ್ರೂ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನಾಳಿನ ವಿಡಿಯೋದಲ್ಲಿ ಸಿಗುವ ಮತ್ತೆ. ಟಾಟಾ, ಬಾಯ್ ಬಾಯ್. ಇದು ನಿಮ್ಮ ಜೀವ ವ್ಲಾಗ್ಸ್.